ಹಲೋ ಗೈಸ್, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಈ ಗೇಮ್ ಆಡಿಸಿರೋ ಕಾರಣ ಏನಂತಪ್ಪ ಅಂದರೆ, ನಾವು ಫ್ರೆಷರ್ ಆಗಿರೋ ಕಾರಣ ಸೀನಿಯರ್ಸ್ ಫನ್ ಗೇಮ್ ಆಡಿಸಿ ನಮಗೆ ಫ್ರೆಷರ್ ಪಾರ್ಟಿ ಮಾಡ್ತೀನಂತ ಹೇಳಿದರು. ಹಾಗೆ ಕಾಲೇಜಿನ ರೂಲ್ಸ್ ಪ್ರಕಾರ ಆ ಥರ ನಡ್ಕೊಳ್ಳೋ ಮತ್ತು ನಾವು LLB ಸ್ಟೂಡೆಂಟ್ ಆಗಿರೋ ಕಾರಣ ನಮಗೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಪ್ರೈಸ್ ಇಡ್ತೀವಿ ಅಂತ ಆಮೇಲೆ ಹೇಳಿದರು. ಹಾಗಾಗಿ ನಾವು ಎಲ್ಲರೂ ಆಡೋಕೆ ಒಪ್ಕೊಂಡು ಈ ಥರ ಆಡ್ತಿದ್ದೀವಿ. ಪಿರಮಿಡ್ ಮಾಡಬೇಕು ಗ್ಲಾಸ್. ಬಟ್ ನಾನು ಒಂದೇ ಕೈಲೇ ಆದಷ್ಟು ಟ್ರೈ ಮಾಡಿದೆ, ಆಗುತ್ತೆ ಅಂತ ಅಂದ್ಕೊಂಡೆ, ಆಗಲಿಲ್ಲ. ಬಟ್ ಇವ್ರು ನೋಡ್ರಿ, ಆ ಕಡೆಯವರು ಈ ಕಡೆ. ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ. ಬಟ್ ಈ ಗೇಮ್ನಲ್ಲಿ ನಮಗೆ ಏನು ಅರ್ಥ ಆಯ್ತಪ್ಪ ಅಂದ್ರೆ, ನಾವು ಪ್ರೈಸ್ ಗೆಲ್ತೀವೋ ಬಿಡ್ತೀವೋ ಎರಡನೇ ವಿಚಾರ. ಫುಲ್ಲಿ ಎಂಟರ್ಟೈನ್ಮೆಂಟ್ ಆಯಿತು. ಸೀನಿಯರ್ಗೂ ಸ್ವಲ್ಪ ಚೆನ್ನಾಗಿ ನಗಿಸಿದ್ವಿ. ನಮ್ಮ ಜೊತೆಗೆ ನಮ್ಮ ಸಹಪಾಠಿಗಳೂ ಹಂಗೆ ನಕ್ಕರು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ಗಿರೀಶ್ ಅಣ್ಣಂದು ಗೇಮ್ ಆಗೋದು, ಇದು ಆಗಲೇ ಇಲ್ಲ. ಲಾಸ್ಟ್ ಒಂದು ಕಪ್ ಇಡೋಕೆ ಹೋಗಿ ಅವು ಎಲ್ಲವೂ ಜಾರಿ ಬಿದ್ದುಬಿಟ್ವು. ಹಾಗಾಗಿ ಈ ಗೇಮ್ ಆಡಬೇಕಾದ್ರೆ ನಮಗೆ ಗೇಮ್ ಯುದ್ಧನೇ ಆಗಿತ್ತು. ಆದ ಕಾರಣ ನಮ್ಮ ಗಿರೀಶ್ ಅಣ್ಣ ಗೆಲ್ಲೋಕೆ ಆಗಲಿಲ್ಲ. ಇದು ಜಲಿಯನ್ ವಾಲಾ ಬಾಗ್ ಅದಕ್ಕಿನ್ನ ಬಹಳ ಹೀನವಾದಂತ ಪರಿಸ್ಥಿತಿ. ಈ ಗೇಮ್ ಆಡಿಸಿದ ನಂತರ ನಮ್ಮ ಸೀನಿಯರ್ಸು ಇದು ಡೆಮೋ ಅಂತ ಹೇಳಿದ್ರು. ನಮಗೆ ಸಿಟ್ಟು ಬಂದ್ಬಿಡ್ತು. ಫಸ್ಟ್ನೇ ಗೇಮ್ ಚೆನ್ನಾಗಾಗಿಲ್ಲ ಅಂತ ಮತ್ತೆ ಸೆಕೆಂಡ್ ಗೇಮ್ ಕಂಡಕ್ಟ್ ಮಾಡಿದರು. ಮತ್ತು ಇವರು ನೀವು ಗಿರೀಶ್ ಅಣ್ಣನ ಅಬ್ಸರ್ವ್ ಮಾಡಿರಿ, ಅವರು ಎರಡೆರಡು ಕೈಲಿಂದ ಬಲೂನ್ ತೂರಿ ಆಡಕತ್ರ. ಅನ್ಫಾರ್ಚುನೇಟ್ಲಿ ಬಲೂನೇ ಬ್ಲಾಸ್ಟ್ ಆಗ್ಬಿಡ್ತು. ನಮಗೇನು ಸೀನಿಯರ್ ಸಜೆಸ್ಟ್ ಮಾಡಿದ ಪ್ರಕಾರ ಒಂದು ಕೈಲಿ ನಾನು ಆಡ್ತಿದ್ದೆ, ಇವ್ರು ಎರಡು ಕೈಯಲ್ಲಿ ಆಡಿ ವಿನ್ ಆಗಿಬಿಟ್ರು. ಆದರೂ ಆ ಗೇಮ್ನಲ್ಲಿ ವಿನ್ ಆಗಲಿಲ್ಲ ಕಾರಣ ನಾನು ಬೇರೆ ಗೇಮ್ನಲ್ಲಿ ವಿನ್ ಆದೆ. ನನ್ನ ಪ್ರೈಸ್ ನಾನು ಪಡ್ಕೊಂಡೆ. ಇವತ್ತಿನ ವಿಡಿಯೋ ಇಷ್ಟೇ ಆಗಿರೋ ಕಾರಣ ಎಲ್ಲರಿಗೂ ನಮಸ್ಕಾರ, ವಂದನೆಗಳು, ಶುಭೋದಯ.